ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂತೂ ಈ ಮನೆಯಲ್ಲಿರೋ ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡ್ತಿದ್ಯಾ ಅಂತ ಆಯ್ತು. ಏನ್ ಮಾತಾಡ್ತಿದ್ಯಾ? ಇಲ್ಲಿ ಏನ್ ನಡೀತಿದ್ಯೋ ಅದನ್ನೇ ಮಾತಾಡ್ತಾ ಇದ್ದೀನಿ. ನಾನು ಅನ್ಕೊಂಡಿದ್ದೆ ನಿಜ ಆಯ್ತು. ತುಳಸಿ ಅಮ್ಮ ಪೂಜೆ ಮಾಡುವಾಗ ಅವ್ರ ಜೊತೆ ಇದ್ದಿದ್ದು ನೀನೇ ತಾನೇ. ಅಲ್ಲ, ಅವ್ರಿಗಾಗುತ್ತೆ ಅಂದ್ರೆ ಅದಕ್ಕೆ ಕಾರಣನೂ ನೀನೇ ಅನ್ನಿಸ್ತಿದೆ ನನಗೆ. ಏನು? ನಾನ್ ಕಾರಣನ? ತುಳಸಿ ಅಮ್ಮ ಅಂದ್ರೆ ನನಗೆ ಜೀವ. ಸುಮ್ನೆ ಏನೇನೋ ಮಾತಾಡ್ಬೇಡ. ಓ, ಅದಕ್ಕೆ ಜೀವ ತೆಗಿಯೋ ಪ್ಲಾನ್ ಮಾಡಿದ್ಯಾ? ದೀಪಿಕಾ, ಯಾವುದಕ್ಕೋ ಯಾವುದನ್ನೋ ಸಂಬಂಧ ಕಟ್ಟಿ ಮಾತಾಡ್ಬೇಡ. ನನ್ನ ತಾಳ್ಮೆಗೂ ಮಿತಿ ಇದೆ. ನಿನ್ ತಾಳ್ಮೆಗೆ ಮಿತಿ ಇದೆ, ಆದ್ರೆ ನಿನ್ ಕೆಟ್ಟ ಬುದ್ಧಿಗೆ ಮಿತಿ ಇಲ್ಲ ಅಲ್ವಾ? ಈ ಮನೆನೇ ನಾಶ ಮಾಡೋ ಬುದ್ಧಿ ನಿಂದು. ಯಾವ ಗಳಿಗೆಯಲ್ಲಿ ಯಾವ ನಕ್ಷತ್ರದಲ್ಲಿ ಹುಟ್ಟಿದೀನಿ ಅನ್ನೋದು ನಿನಗೆ ಗೊತ್ತಿಲ್ಲ. ನಿನ್ನಂತವಳು ಅವ್ರ ಜೊತೆ ಪೂಜೆ ಮಾಡಿದ್ದಕ್ಕೆ ಅವ್ರಿಗೆ ಹಾಗಾಗಿರ್ಬೋದಲ್ಲ. ನಿನ್ಗಿಂತ ಅಪಶಕನ ಇನ್ಯಾರಿರಕ್ ಸಾಧ್ಯ ಈ ಮನೆಯಲ್ಲಿ? ದೀಪಿಕಾ, ಪೂರ್ಣಿ, ಏನಾಯ್ತು? ರೀ, ನಾನೇನು ತಪ್ಪು ಮಾಡಿಲ್ಲ. ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡ್ತಿದ್ದಾಳೆ. ಇದನ್ನೆಲ್ಲ ಕೇಳ್ಕೊಂಡು ಸಹಿಸ್ಕೊಂಡು ನಾನು ಹೇಗೆ ತಾನೇ ಸುಮ್ಮನಿರ್ಲಿ? ದೀಪಿಕಾ, ಅದಕ್ಕೆ ಬಗ್ಗೆ ಏನು ಮಾತಾಡಿದೆ ನೀನು? ನಾನೇನು ಮಾತಾಡಿಲ್ಲ ಅಭಿ. ಅಮ್ಮಂಗೆ ಹಾಗಾಗುವಾಗ ನೀವು ಜೊತೆಲೇ ಇದ್ರಲ್ಲ, ಅವ್ರಿಗೆ ಯಾಕೆ ಹಾಗಾಯ್ತು, ನಿಮ್ಗೇನಾದ್ರೂ ಗೊತ್ತಾ ಅಂತ ಕೇಳಿದೆ ಅಷ್ಟೆ. ಅದಕ್ಕೆ ಇವರೇ ಏನೇನೋ ಅನ್ಕೊಂಡು ನಾನು ಆರೋಪ ಮಾಡಿದೆ ಅಂತ ಹೇಳ್ತಿದ್ದಾರೆ. ಹೀಗೆಲ್ಲ ಸುಮ್ಮನೆ ನನ್ನ ಬಗ್ಗೆ ಹೇಳಿದ್ರೆ ನನಗೂ ಬೇಜಾರಾಗುತ್ತಲ್ವಾ? ಪೂರ್ಣಿ, ಏನಿದೆಲ್ಲ? ನೀವಿಬ್ಬರು ಈ ಮನೆಗೆ ಎರಡು ಕಣ್ಗಳಿದ್ದ ಹಾಗೆ. ನೀವಿಬ್ಬರು ಜಗಳ ಮಾಡ್ಕೊಳ್ಳೋ ಹಾಗಾಗ್ಬಿಟ್ರ? ಏನೇ ಇದ್ರು ಸಮಾಧಾನವಾಗಿ ಮಾತಾಡ್ಕೋಬೇಕಲ್ವಾ? ಇರಿ, ಅದು ಹಾಗಲ್ಲ. ನಾನೇ ಹೇಳ್ತೀನಿ ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ. ಇವ್ರು ಎಲ್ಲ ವಿಷಯದಲ್ಲೂ ನಂದೇ ನಡಿಬೇಕು ಅಂತ ಯಾವಾಗಲೂ ಹೇಳ್ತಿರ್ತಾರೆ. ಈ ಮನೆ ಹಿರಿ ಸೊಸೆ, ನನ್ಗಿಂತ ದೊಡ್ಡವರು ಅಂತ ಅವ್ರು ಹೇಳಿದ್ದಕ್ಕೆಲ್ಲ ಒಪ್ಕೋತೀನಿ. ಆದರೆ ಕೆಲವು ವಿಷಯದಲ್ಲಿ ಗೊತ್ತಿಲ್ಲದೆ ಏನೇನೋ ಮಾಡಿ ಆಮೇಲೆ ನಾನು ಮಾಡಿದ್ದಲ್ಲ ಅಂತ ಬೇರೆಯವ್ರ ಮೇಲೆ ಹೇಳ್ಬಿಡ್ತಾರೆ. ಈಗಲೂ ಹಾಗೆ ಆಯಿತು. ಅಮ್ಮನ ಹತ್ರ ಇದ್ರಲ್ಲ, ಏನಾಯಿತು ಅಂತ ಕೇಳಿದ್ದಕ್ಕೆ ನನ್ನ ಮಾತನ್ನೇ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ರು. ಏನು ಮಾಡೋದು, ತುಂಬಿದ ಕುಟುಂಬದಲ್ಲಿ ಬೆಳೆದಿದ್ರೆ ಹೀಗಾಗ್ತಿರ್ಲಿಲ್ಲ. ದೀಪಿಕಾ, ಸ್ಟಾಪ್ ಇಟ್. ಅದಕ್ಕೆ ತುಂಬಿದ ಕುಟುಂಬದಲ್ಲಿ ಬೆಳೆದೇ ಇರ್ಬೋದು, ಆದರೆ ತುಂಬಿದ ಕುಟುಂಬನ ಹೇಗೆ ನೋಡ್ಕೋಬೇಕು, ಅಲ್ಲಿ ಹೇಗೆ ನಡ್ಕೋಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಅವ್ರ ವಿಷಯದಲ್ಲಿ ನೀನು ಹೀಗೆ ಮಾತಾಡೋದು ನನಗಿಷ್ಟ ಇಲ್ಲ. ಮೊದಲು ಸಾರಿ ಕೇಳು. ನಾನು ಸಾರಿ ಕೇಳದ? ಇಟ್ಸ್ ಓಕೆ ಅಭಿ, ಇದನ್ನ ಇಲ್ಲಿಗೆ ನಿಲ್ಸೋಣ. ಯಾರು ಯಾರಿಗೂ ಸಾರಿ ಕೇಳೋದು ಬೇಡ. ಇದು ಯಾವುದು ದೊಡ್ಡದಾಗೋದು ಬೇಡ. ಇಲ್ಲ, ಇವಳು ಅಕ್ಕೆಗೆ ಅವಮಾನ ಆಗೋವಾಗ ಮಾತಾಡಿದಾಳೆ. ಅದಕ್ಕೆ ಇವಳು ಸಾರಿ ಕೇಳಲೇಬೇಕು. ಇಲ್ಲಿ ಯಾರು ಯಾರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರೆ ಅದು ನನಗೆ ಬೇಕಾಗಿಲ್ಲ. ಆದ್ರೆ ಇವಳು ಅದಕ್ಕೆ ಬಗ್ಗೆ ಮಾತಾಡಿದ್ದು ತಪ್ಪು. ಸಾರಿ ಕೇಳು ಅಂದೆ. ಸಾರಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.